ದಡುತಿ ಶರೀರದವರು 4 ಟೀ ಚಮಚದಷ್ಟು ಜೇನುತುಪ್ಪವನ್ನು ಸೇವಿಸುವ ಹಲ್ಲು ನೋವು ಉಂಟಾದರೆ ಜೇನುತುಪ್ಪದಲ್ಲಿ ನೆನೆಸಿದ ಅತ್ತಿಯನ್ನು 4 ಬಾರಿ ದಿನವೂ ಇಟ್ಟುಕೊಂಡರೆ ಹಲ್ಲು ನೋವು ಮತ್ತು ಒಸಡಿನ ಆಗಿ ಧಾರಣ ಶಕ್ತಿ ಅಧಿಕಗೊಳ್ಳುವುದು. ಮಧುಮೇಹ ರೋಗಿಗಳು ಹಾಗೂ ಕ್ಷಯ ರೋಗಗಳು ಜೇನುತುಪ್ಪವನ್ನು ಸೇವಿಸುವುದರಿಂದ ಶಾರೀರಿಕ ಕ್ರಿಯೆಗಳು ಮಾಮೂಲಿ ಆರೋಗ್ಯವಾಗಿರುವವರಂತೆ ನಡೆದು ಆರೋಗ್ಯ ಸುಧಾರಣೆ ಉಂಟಾಗುವುದು. ಎಳೆ ಮಕ್ಕಳಿಗೆ ಸಾಧಾರಣ ಕೆಮ್ಮು ಮತ್ತು ಜ್ವರ ಬಂದಾಗ 1 ಟೀ ಚಮಚ ತುಳಸಿ ರಸದಲ್ಲಿ ಜೇನುತುಪ್ಪವನ್ನು ಬೆರೆಸಿ ಕುಡಿಸಬೇಕು. ದಿನದ 2 ಬಾರಿ ಕುಡಿಸಿದರೆ 3 ದಿನಗಳಲ್ಲಿ ಗಮನಾರ್ಹ ಬದಲಾವಣೆ ಪ್ರಯೋಜನಗಳಿವೆ. ಅದೇನು ಅಂತ ಈಗ ತಿಳಿದುಕೊಳ್ಳೋಣ. 1 ಜಾರ್ನಲ್ಲಿ 3/4ರಷ್ಟು ಜೇನು ತೆಗೆದುಕೊಳ್ಳಬೇಕು. ಅದರಲ್ಲಿ ಬೀಜ ತೆಗೆದ ಖರ್ಜೂರ ಹಾಕಬೇಕು. ಆ ಬಳಿಕ ಮುಚ್ಚಳ ಹಾಕಿ ಜಾರನ್ನು ಚೆನ್ನಾಗಿ ಕುಲುಕಬೇಕು. ಆ ಬಳಿಕ ಆ ಜಾರನ್ನು 1 ವಾರ ಕಾಲ ಹಾಗೆ ಇಡಬೇಕು. ನಡುವೆ ಆ ಜಾರನ್ನು ಶೇಕ್ ಮಾಡಬಹುದು. ವಾರದ ಬಳಿಕ ಜಾರನ್ನು ತೆಗೆದು ದಿನಕ್ಕೆ 1-2 ಖರ್ಜೂರ ತಿನ್ನಬೇಕು. ಇದರಿಂದ ಏನೆಲ್ಲ ಲಾಭ ಸಿಗುತ್ತದೆ ಎಂದು ನೋಡೋಣ. ಮೇಲೆ ಹೇಳಿದ ವಿಧವಾಗಿ ತಯಾರಿಸಿದ ಜೇನು ಒಣ ಖರ್ಜೂರ ಮಿಶ್ರಣದಿಂದ ಕೆಮ್ಮು, ಜ್ವರದಂತಹ ಶ್ವಾಸಕೋಶ ಸಮಸ್ಯೆಗಳು ಗಾಯಗಳು, ಹುಣ್ಣು ಶೀಘ್ರವಾಗಿ ಗುಣವಾಗುತ್ತವೆ. ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ. ಚಿಕ್ಕ ಮಕ್ಕಳಿಗೆ ನಿತ್ಯ ತಿನ್ನಿಸುವುದರಿಂದ ಓದಿನಲ್ಲಿ ಮುಂದೆ ಇರುತ್ತಾರೆ. ದೊಡ್ಡವರು ಈ ಮಿಶ್ರಣ ಸೇವಿಸಿದರೆ ಮರಗುಳಿತನ ಹೋಗುತ್ತದೆ. ಮಹಿಳೆಯರಿಗೆ ಬೇಕಾದ ಕಬ್ಬಿಣಾಂಶ, ಕ್ಯಾಲ್ಸಿಯಂ ಹೇರಳವಾಗಿ ಲಭ್ಯವಾಗುತ್ತದೆ. ಇದು ರಕ್ತಹೀನತೆಯನ್ನು ನಿವಾರಿಸಿ ಮೂಳೆಯನ್ನು ಸದೃಢಗೊಳಿಸುತ್ತದೆ. ಋತುಮಾನಗಳಲ್ಲಿ ಬರುವ ವಿವಿಧ ರೀತಿಯ ಅಲರ್ಜಿಗಳು ನಿವಾರಣೆಯಾಗುತ್ತವೆ. ಇನ್ಫೆಕ್ಷನ್ ಕಡಿಮೆಯಾಗುತ್ತದೆ. ಮಧುಮೇಹ ಇರುವವರಿಗೆ ಉತ್ತಮಗೊಳ್ಳುತ್ತದೆ. ರಕ್ತದ ಪ್ರಮಾಣ ಹೆಚ್ಚಾಗುತ್ತದೆ. ರಕ್ತಹೀನತೆ ಇರುವವರಿಗೆ ಇದರಿಂದ ಉಪಯುಕ್ತ. ಬಿಪಿ ಕಡಿಮೆಯಾಗುತ್ತದೆ. ಹೃದಯ ಸಂಬಂಧಿ ಸಮಸ್ಯೆಗಳು ಬರುವುದಿಲ್ಲ. ಕೆಟ್ಟ ಕೊಲೆಸ್ಟ್ರಾಲ್ ಹೋಗಿ ಒಳ್ಳೆಯ ಕೊಲೆಸ್ಟ್ರಾಲ್ ವೃದ್ಧಿಯಾಗುತ್ತದೆ. ತೂಕ ಕಡಿಮೆಗೊಳಿಸುತ್ತದೆ. ಕೊಬ್ಬು ಕರಗುತ್ತದೆ.